ಹೆಲ್ತ್ ಮಿನಿಸ್ಟರ್ ಯುಟಿ ಖಾದರ್ ಅವರು ಬೆಂಗಳೂರಿನಲ್ಲಿ ಕೆಲವು 3 ಸ್ಟಾರ್ ಮತ್ತು 5 ಸ್ಟಾರ್ ಹೋಟೆಲ್ಗೆ ರೈಡ್ ಮಾಡಿ ಎಕ್ಸ್ಪೈರ್ಡ್ ಆದಂತಹ ಫುಡ್ ಐಟಮ್ ಗಳನ್ನು ಈ ಹೋಟೆಲ್ನವರು ಯೂಸ್ ಮಾಡ್ತಿದ್ರು ಅಂತ ಹೇಳಿ ನ್ಯೂಸ್ ಗಳು ಬಂದಿರೋದು ನೀವೆಲ್ಲ ನೋಡೇ ಇರ್ತೀರಾ. ಫಸ್ಟ್ ಆಫ್ ಆಲ್ ಹೆಲ್ತ್ ಡಿಪಾರ್ಟ್ಮೆಂಟ್ ಗೆ ಸ್ಟಾರ್ ಹೋಟೆಲ್ಗಳಿಗೂ ರೈಡ್ ಮಾಡ್ಬೇಕನ್ನುವ ಥಾಟ್ ಬಂದಿರೋದಕ್ಕೆ ಅಪ್ರಿಶಿಯೇಟ್ ಹೇಳ್ಬೇಕು. ಆದ್ರೆ ಸ್ಟಾರ್ ಹೋಟೆಲ್ಗಳಿಗೆ ರೈಡ್ ಮಾಡಿ ಎಕ್ಸ್ಪೈರ್ಡ್ ಆದಂತಹ ಫುಡ್ ಗಳು ಫೈಂಡ್ ಔಟ್ ಆದ್ರೂ ಸ್ಟಾರ್ ಹೋಟೆಲ್ಗಳಿಗೆ ಹೆಲ್ತ್ ಡಿಪಾರ್ಟ್ಮೆಂಟ್ ಈಗ ಯಾಕೆ ಜಡಿದಿಲ್ಲ? ಯಾವುದೋ ಒಬ್ಬ ಸಣ್ಣ ಹೋಟೆಲಿಗೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ರೈಡ್ ಮಾಡಿ ಅಲ್ಲಿ ಕಿಚನ್ ಸರಿಯಾಗಿಲ್ಲ, ನೀಟ್ ಆಗಿಲ್ಲ ಅನ್ನುವ ಕಾರಣಕ್ಕೆ ಹೋಟೆಲಿಗೆ ಬೀಗ ಜಡಿದಂತ ಹಲವಾರು ಉದಾಹರಣೆಗಳಿರುವಾಗ ಸ್ಟಾರ್ ಹೋಟೆಲ್ನವರು ಈ ಕಾನೂನಿಂದ ಹೊರತುಪಡಿಸಿದ್ದಾರಾ? ಯುಟಿ ಖಾದರ್ ಅವರು ಹೇಳ್ತಾರೆ, ಇವರುಗಳಿಗೆ ಸುಧಾರಣೆಗೆ ಅವಕಾಶಗಳು ಕೊಡ್ತಾ ಇದ್ದೀವಿ ಅಂತ ಹೇಳಿ. ಇಂತಹ ದೊಡ್ಡ ದೊಡ್ಡ ಬ್ರ್ಯಾಂಡ್ ಗಳಿಗೆ ಬೀಗ ಜಡಿಯುವಂತ ಸಾಹಸಗಳು ನೀವು ಮಾಡಲ್ಲ ಬಿಡಿ, ಆದ್ರೆ ಈ ರೈಡ್ ಹಿಂದೆ ಇರುವಂತಹ ಫ್ಲಾಶ್ ಬ್ಯಾಕ್ ಬೇರೆನೇ ಇರುತ್ತೆ. ಕರ್ನಾಟಕ ಸರ್ಕಾರ ಕರ್ನಾಟಕದಲ್ಲಿ 1 ವರ್ಷದವರೆಗೆ ಗುಟ್ಕವನ್ನು ಬ್ಯಾನ್ ಮಾಡಲಾಗುವುದಂತ ಹೇಳಿ ನ್ಯೂಸ್ ಹರಿದಾಡ್ತಿತ್ತು. ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ ಇನ್ನು 2 ವರ್ಷ ಇರ್ಬೇಕಾದ್ರೆ ನಮ್ಮ ಸರ್ಕಾರ ಇರುವವರೆಗೆ ಬ್ಯಾನ್ ಮಾಡ್ತೀವಂತ ಹೇಳಿ ಯಾಕೆ ಆದೇಶ ಹೊರಡಿಸಿಲ್ಲ? 1 ವರ್ಷದವರೆಗೆ ಯಾಕೆ? 1 ವರ್ಷದ ನಂತರ ಗುಡ್ಕ ಕಂಪನಿಯವರು ಗುಡ್ಕಕ್ಕೆ ಹಾಲು ಜೇನುತುಪ್ಪ ಹಾಕಿ ಗುಡ್ಕ ಮಾಡ್ತಾರಂತ ವಿದಿನ್ 1 ಮಂತ್ ಏನಾದ್ರು ಕಾರಣ ಮಾಡಿ ಈ ಆದೇಶವನ್ನ ವಾಪಸ್ ತೆಗೆದುಕೊಳ್ಳುತ್ತಾರೆ ಅಂದ್ಕೊಂಡಿದ್ದೆ. ಆದ್ರೆ ವಿದಿನ್ 1 ಡೇನೆ ಈ ಆದೇಶವನ್ನ ವಾಪಸ್ ತೆಗೆದುಕೊಂಡಿದ್ದಾರಂತೆ. ಹಾಗಾದ್ರೆ ಈ ರೇಡುಗಳು, ಈ ಆದೇಶಗಳು ಜನರ ಕಣ್ಣಿಗೆ ಮನರಿಸಲಿಕ್ಕ ಅಥವಾ ಈ ಹೋಟೆಲ್ ಮಾಲೀಕರುಗಳು, ಗುಡ್ಕ ಮಾಲೀಕರುಗಳಂತಹ ದೊಡ್ಡ ದೊಡ್ಡ ಕುಳಗಳಿಂದ ದೊಡ್ಡ ದೊಡ್ಡ ಮೊತ್ತವನ್ನು ವಸೂಲಿ ಮಾಡಲು ರಚಿಸಿದಂತಹ ಗ್ರಾಮಗಳಾಗಿರ್ಬೋದಾ? ಇವರುಗಳು ಫಸ್ಟ್ ಒಂದು ಪೀಠಿಕೆ ಹಾಕ್ತಾರೆ. ಆ ಪೀಠಿಕೆ ಹಿಂದೆ ಉದ್ದೇಶ ಬೇರೆನೇ ಇರುತ್ತೆ. ಉದಾಹರಣೆಗೆ ಕಳೆದ ಬಾರಿ ಎಕ್ಸಾಮ್ಗಳಾದಾಗ ಹಿಂದೂ ಬ್ರಾಹ್ಮಣ ಮಕ್ಕಳ ಜನಿವಾರಗಳನ್ನು ತೆಗೆಸಲಾಗಿತ್ತು. ಎಲ್ಲಾ ಕಡೆ ಈ ವಿಷಯಕ್ಕೆ ತುಂಬಾನೇ ವಿರೋಧ ವ್ಯಕ್ತವಾಗಿತ್ತು. ನಮ್ಗಳಿಗೆ ಗೊತ್ತೇ ಆಗಿಲ್ಲ ಈ ಜನಿವಾರ ತೆಗೆಸುವ ಉದ್ದೇಶ ಹಿಜಾಬ್ ಅನ್ನು ಅಲೋ ಮಾಡುವುದರ ಹಿಂದಿನ ಪೀಠಿಕೆ ಅಂತೇಳಿ. ಅದಾಗಿ 1-2 ವಾರದಲ್ಲೇ ಹಿಜಾಬ್ ಬ್ಯಾನ್ ಆಗಿರುವುದನ್ನು ವಾಪಸ್ ತಗೋತಾರೆ. ಜನಿವಾರ ಕಟ್ ಮಾಡಿದಾಗ ಇಲ್ಲ ತೆಗೆಸಿದಾಗ ಅದು ಮನಸ್ಸಿಗೆ ಬೇಜಾರಾಗ್ಲಿಲ್ವಾ? ಯಾಕೆ ಯಾವಾಗ್ಲೂ ಹಿಜಾಬ್ ಮಾತಾಡ್ತೀರಾ? ಇವಾಗ ಗುಟ್ಕಾ ಬ್ಯಾನ್ ಬಗ್ಗೆ ಯುಟಿ ಖಾದರ್ ಅವರು ಪ್ಲೇಟ್ ಚೇಂಜ್ ಮಾಡಿದ್ದಾರೆ. ಕೇವಲ ನಿಕೋಟಿನ್ ಇರುವಂತಹ ಗುಟ್ಕಗಳನ್ನು ಬ್ಯಾನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಿಕೋಟಿನ್ ಗುಡ್ಕಾದಲ್ಲಿ ಯಾಕೆ? ಟೀ, ಕಾಫಿ, ಸಿಗರೇಟ್, ಬೀಡಿ ಎಲ್ಲದರಲ್ಲೂ ಇದೆ. ಹಾಗಾದ್ರೆ ಇವೆಲ್ಲವನ್ನು ಬ್ಯಾನ್ ಮಾಡ್ತೀರಾ? ಸಾಮಾನ್ಯ ಕ್ಯಾಂಡಿಮೆಂಟ್ ಶಾಪ್ ನ ಒಬ್ಬ ಪ್ಲಾಸ್ಟಿಕ್ ಬಳಸಿದ್ರೆ ಅವನ ಮೇಲೆ ದೊಡ್ಡ ಮಟ್ಟದ ಫೈನ್ ಹಾಕ್ತೀರಾ. ದೊಡ್ಡ ದೊಡ್ಡ ಚಿಪ್ಸ್ ಕಂಪನಿಗಳು ಅದೇ ಪ್ಲಾಸ್ಟಿಕ್ ಅನ್ನು ಯೂಸ್ ಮಾಡಿದ್ರೆ ಯಾವುದೇ ರೀತಿಯ ಫೈನ್ ಆಗಲ್ಲ. ಪ್ಲಾಸ್ಟಿಕ್ ಬಳಕೆ ಮಾಡಬಾರದಾದ್ರೆ ಪ್ಲಾಸ್ಟಿಕ್ ಕಂಪನಿಗಳಿಗೆ ಬೀಗ ಯಾಕೆ ಜಡಿಯಲ್ಲ? ಹೊರಗಡೆ ಸಿಗರೇಟ್ ಸ್ಮೋಕ್ ಮಾಡುವವರಿಗೆ, ಸಿಗರೇಟ್ ಮಾರುವವರಿಗೆ ಕೂಡ ಫೈನ್ ವಸೂಲಿ ಮಾಡ್ತೀರಾ. ಸಿಗರೇಟ್ ತಯಾರಿಸುವ ಕಂಪನಿಗಳಿಗೆ ಬೀಗ ಯಾಕೆ ಜಡಿಯಲ್ಲ? ಇದು ನಿಜವಾಗ್ಲೂ ಒಳ್ಳೆ ಉದ್ದೇಶ ಇಟ್ಟುಕೊಂಡು ಮಾಡಿದಂತಹ ರೈಡ್ಗಳ, ಬ್ಯಾನ್ಗಳ ಅಥವಾ ಇದರ ಹಿಂದೆ ಏನಾದ್ರು ಗೋಲ್ಮಾಲ್ ಇರ್ಬೋದಾ?